ಪಾಂಡವಪುರ ನಗರದಲ್ಲಿ ಎನ್ಎಂ ರಸ್ತೆ ಶ್ರೀ ಬನ್ನಾರಮ್ಮ ದೇವಸ್ಥಾನದ ಮುಂಭಾಗ ಸುಸಜ್ಜಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಕೆವಿಸಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತೊಂದು ಶಾಖೆ ಲಕ್ಷ್ಮಿ ಆಸ್ಪತ್ರೆ ಉದ್ಘಾಟನೆಯನ್ನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯರವರು ನೆರವೇರಿಸಿದರು. ಶ್ರೀಮತಿ ಲಕ್ಷ್ಮಮ್ಮ ಮತ್ತು ಕೆವಿ ಚಿನ್ನಯ್ಯ ಸಂಸ್ಥಾಪಕರು ಕೆವಿಸಿ ಗ್ರೂಪ್, ಶ್ರೀಮತಿ ಕಮಲಾಕ್ಷಿ ಸಿ ನಿರ್ವಹಣೆ ನಿರ್ದೇಶಕರು ಕೆವಿಸಿ ಗ್ರೂಪ್, ಡಾಕ್ಟರ್ ನಂದೀಶ್ ಕುಮಾರ್ ಕೆಸಿ ಸಲಹೆಗಾರ ಅಸ್ಥಿ ಮತ್ತು ಮೂಳೆ ಶಸ್ತ್ರಚಿಕಿತ್ಸಕರು, ಡಾಕ್ಟರ್ ದೀಪಕ್ ಬಿ ಗೌಡ, ಡಾಕ್ಟರ್ ರಾಜೇಶ್ ಆರ್, ಶ್ರೀ ಎಂ ಲೆನಿನ್, ಶ್ರೀ ಚೇತನ್ ಎಂ, ಶ್ರೀ ಭಾಸ್ಕರ್ ಪಿವಿ ಹಾಗೂ ಆಸ್ಪತ್ರೆ ವ್ಯವಸ್ಥಾಪಕ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ ಸಾರ್ವಜನಿಕರು ಉಪಸ್ಥಿತರಿದ್ದರು. ಮಂಜಣ್ಣ ಹಿಂದಗಡೆಗೆ ಬಗ್ಗೆ ಇವತ್ತಿನ ಶಾಸಕರಾಗಿರುವಂತಹ ಪ್ರಸನ್ನ ಪುಟ್ಟಣ್ಣಯ್ಯರವರು ಈ ಒಂದು ಲಕ್ಷ್ಮೀ ಆಸ್ಪತ್ರೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಕೆವಿಸಿ ಗ್ರೂಪ್ ಆಸ್ಪತ್ರೆಯ ಲಕ್ಷ್ಮೀ ಆಸ್ಪತ್ರೆಯ ಎಲ್ಲ ಮುಖ್ಯಸ್ಥರ ಪರವಾಗಿ ಅವರಿಗೆ ಕುಡಿ ಸಸಿ ಕುಡಿ ನಮಸ್ಕಾರ. ಮೊದಲನೇದಾಗಿ ನಾನು ಲಕ್ಷ್ಮೀ ಆಸ್ಪತ್ರೆ ಮಾಲೀಕರಿಗೆ ಧನ್ಯವಾದಗಳನ್ನ ಇಷ್ಟಪಡ್ತೀನಿ. ಇಲ್ಲಿ ಪಾಂಡವಪುರದಲ್ಲಿ ತುಂಬ ರೋಗಿಗಳು ಮೈಸೂರು ಮಂಡ್ಯ ಕಡೆ ಮೊನ್ನೆ ನೋಡಿದ್ದಾರೆ. ಇಲ್ಲಿ ಇದು ಆಸ್ಪತ್ರೆ ಮಾಡೋದಕ್ಕೆ ಜನರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ನಮಗೆ ನಾನು ಇಷ್ಟಪಡ್ತೀನಿ. ಇಲ್ಲಿ ಕಮ್ಮಿ ಕಾಸು ತಗೊಳ್ಳಿ ಎಲ್ಲ ಇಲ್ಲಿ ಸುತ್ತಮುತ್ತ ನಿಮಗೆ ಗೊತ್ತಿರುವಂಥದ್ದೆಲ್ಲ ಇಲಾಖೆ ವರ್ಗದವರು ಉದ್ದೇಶಗಳನ್ನು ಮಾಡಿರಿ ಅಂತ ಹೇಳಿದ್ರೆ ತುಂಬ ಖುಷಿ ಆಯಿತು. ಜೊತೆಗೆ ಏನು ಇವೆಂಟ್ಗಳನ್ನು ಮಾಡಿ ಅವೇರ್ನೆಸ್ ಅಂದರೆ ಪ್ರಿಕಾಷನರಿ ಇವರಿಗೆ ಅಭಿವೃದ್ಧಿ ಬಗ್ಗೆನೂ ಮಾಹಿತಿ ಅಂತ ನಾನು ಮತ್ತೆ ಮತ್ತೊಮ್ಮೆ ನಿಮಗೆ ನಮ್ಮ ಕಡೆಯಿಂದ ಪಾಂಡವಪುರ ಜನತೆ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೆ ಒಳ್ಳೆಯದಾಗಿ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಕೊಟ್ಟಿರೋದ್ರೆ ಇನ್ನೂ ಒಳ್ಳೆಯದೇ. ಈ ಥರ ಸಂಸ್ಥೆಗಳು ಬಂದು ಇಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತಾ ಇದ್ರೆ ಜನರು ಒಳ್ಳೆ ಹೋಗೋಂಥ ಮಾಡ್ತಾರೆ. ಬೇರೆ ಕಡೆ ಹೋಗಿ ಕೆಲಸ ಮತ್ತು ಫೆಬ್ರವರಿ 1ನೇ ತಾರೀಕು 2026 ಭಾನುವಾರ ದಿನ ಲಕ್ಷ್ಮೀ ಆಸ್ಪತ್ರೆ ಉದ್ಘಾಟನೆ ಆಗಿರೋದು ಇವತ್ತು ಮರೆಯಾಗಿರುತ್ತದೆ. ನಮ್ಮ ತಾಯಿ ಹೆಸರಲ್ಲೇ ಏನಕ್ಕೆ ಇದನ್ನ ಸ್ಟಾರ್ಟ್ ಮಾಡಿದೀವಿ ಅಂದರೆ, ಒಂದು ಮಗುನ ನಮ್ಮ ತಾಯಿ ಹೇಗೆ ಕೇರ್ ತಗೊಂಡು ಪಾಲನೆ ಮಾಡ್ತಾರೆ, ಅದೇ ರೀತಿ ನಮ್ಮ ಆಸ್ಪತ್ರೆ ಸಿಬ್ಬಂದಿಗಳನ್ನು ಬರೋಂಥ ಪೇಷಂಟ್ಗಳನ್ನ ಅದೇ ರೀತಿ ಎಚ್ಚರಿಕೆಯಿಂದ ಸ್ವಂತ ಮನೆಯವ್ರ ಥರ ಟ್ರೀಟ್ ಮಾಡೋದು ಒಂದು ಉದ್ದೇಶದಿಂದ ನಮ್ಮ ತಾಯಿ ಹೆಸರು ಇಟ್ಟಿದ್ದೀವಿ. ನಾವು ದರ್ಶನ್ ಸರ್ ಅವರ ಸಹಕಾರ ಕೋರ್ತೀವಿ. ಪ್ರತಿ 3 ತಿಂಗಳು ಅವ್ರ ಕ್ಷೇತ್ರದಲ್ಲಿ ಅವ್ರು ಎಲ್ಲಿ ಕರೆದ್ರು ನಾವು ಒಂದು ಹೆಲ್ತ್ ಕ್ಯಾಂಪ್ ಮಾಡೋಕ್ಕೆ ರೆಡಿ ಇದ್ದೀವಿ. ಜನರಿಗೆ ಬಿ ಪಿ ಶುಗರು ಮೂಳೆ ಸಮಸ್ಯೆ, ರೋಗ ಕಂಡಿದ್ದಾರೆ, ಯಾವುದೇ ಸಮಸ್ಯೆ ಇದ್ರೂ ನಾವು ಹೆಲ್ತ್ ಕ್ಯಾಂಪ್ ಮಾಡಿ ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ಸರ್ ಸಹಕಾರ ನಮ್ಮಲ್ಲಿದ್ದರೆ ಖಂಡಿತ ಸಕ್ಸಸ್ ಆಗ್ತೀವಿ ಅಂತ ನಮಗೆ ಹೇಳ್ತೀವಿ.
ಇಷ್ಟು